ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ KSV ಮ್ಯೂಸಿಕ್ ಚಾನಲ್ಗೆ ಸ್ವಾಗತ. ಇಂದಿನ ನಮ್ಮ ತರಗತಿಯಲ್ಲಿ ಖಂಡ ಜಾತಿ ಅಟತಾಳವನ್ನು ಅಭ್ಯಾಸ ಮಾಡೋಣ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ನೋಡಿ, ಈಗ ನಮ್ಮ ಈ ಖಂಡ ಜಾತಿ ಅನ್ನೋದು ಇಷ್ಟು ದಿವಸ ನಾವು ಚತುರ್ಶ್ರ ಜಾತಿ, ಮಿಶ್ರ ಜಾತಿ, ತ್ರಿಶ್ರ ಜಾತಿ ಇವನ್ನೆಲ್ಲ ಕಲ್ತಿದ್ದೀವಿ. ಇವತ್ತು ನಾವು ಖಂಡ ಜಾತಿಯನ್ನು ಕಲಿತಾ ಇದ್ದೀವಿ. ಈ ಖಂಡ ಜಾತಿಯ ಲಘುವಿನ ವಿಶೇಷ ಏನೆಂದರೆ, ಒಂದು ಲಘುವಿನಲ್ಲಿ ಇಲ್ಲಿ 5 ಅಕ್ಷರ ಬರುತ್ತೆ. 5 ಅಕ್ಷರ ಅಂದರೆ ಒಂದು ಪೆಟ್ಟು ಹಾಕಿ 4 ಬೆರಳುಗಳನ್ನು ಎಣಿಕೆ ಮಾಡಬೇಕು. ಇನ್ನು ಖಂಡ ಜಾತಿ ಅಟತಾಳ ಅಂದರೆ ನಾನು ಹೇಳ್ದಂಗೆ 2 ಲಘು ಮತ್ತು 2 ದ್ರುತ ಬರುತ್ತೆ. ಅದನ್ನು ಯಾವ ಥರ ಹಾಕೋದು ಅಂತ ನೋಡೋಣವಾ? ಖಂಡ ಜಾತಿಯಲ್ಲಿ ಲಘು ಯಾವ ಥರ ಹಾಕೋದು ಅನ್ನೋದನ್ನು ನಾನು ನಿಮಗೆ ಮೊದಲು ಹೇಳ್ಕೊಡ್ತೀನಿ. ಆಮೇಲೆ ಖಂಡ ಜಾತಿ ಅಟತಾಳ ಯಾವ ಥರ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಖಂಡ ಜಾತಿಯ ಲಘುವನ್ನು ನೋಡ್ಕೊಳ್ಳಿ. 1 2 3 4 5 ಹೀಗೆ ಖಂಡ ಜಾತಿ ಒಂದು ಲಘುವಿನಲ್ಲಿ 5 ಅಕ್ಷರಗಳು ಬರುತ್ತೆ. ಅಂದರೆ ನಾನು ಆವಾಗಲೇ ಹೇಳಿದಾಗೆ ಒಂದು ಪೆಟ್ಟನ್ನು ಹಾಕಿ 4 ಬೆರಳನ್ನು ಎಣಿಕೆ ಮಾಡಬೇಕು. ಇಂಥ ಲಘು 2 ಮತ್ತು 2 ಧೃತ ಹಾಕಿದರೆ ಖಂಡ ಜಾತಿ ಅಟತಾಳ ಬರುತ್ತೆ. ಅದನ್ನು ಯಾವ ಥರ ಹಾಕೋದು ಅಂತ ನೋಡೋಣವಾ? 1 2 3 4 5 6 7 8 9 10 11 12 13 14 ಹೀಗೆ ಖಂಡ ಜಾತಿ ಅಟತಾಳದಲ್ಲಿ ಒಟ್ಟು 14 ಅಕ್ಷರಗಳು ಬರುತ್ತೆ. ಈಗ ಅದನ್ನು ಹೇಳೋದನ್ನು ಪ್ರಾರಂಭ ಮಾಡೋಣವಾ? ಸ ಪ ಸಾ ಪ ಸ ಪ ಸ. ಈಗ ಮೊದಲನೇ ತಾಳ ಹೇಳ್ಕೊಡ್ತಾ ಇದ್ದೀನಿ. ಸರಿ ಗ ಸರಿ ಗ ಮ ಮ ರೀ ಗ ಮ ರೀ ಗ ಮ ಪ ಪ ಗ ಮ ಪ ಗ ಮ ಪ ಗ ದ ಮ ಪ ದ ಮ ಪ ದ ನೀ ನೀ ಪ ದ ನೀ ಪ ದ ನೀ ಸಾ 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 ನೀ ದ ಸಾ ನೀ ದ ಪ ಪ ನೀ ದ ಪ ನೀ ದ ಪ ಮ ಮ ದ ಪ ಮ ದ ಪ ಮ ಗ ಗ ಪ ಮ ಗ ಪ ಮ ಗ ರೀ ರೀ ಮ ಗ ರೀ ಮ ಗ ರೀ ಸ ಸ. ಈಗ ಎರಡನೇ ಕಾಲ
ಸರಿ ಗ ಸರಿ ಗ ಮಾಮ ರಿ ಗ ಮ ರಿ ಗ ಮ ಪ ಪ ಗ ಮ ಪ ಗ ಮ ಪ ದ ದ ಮ ಪ ದ ಮ ಪ ದ ನೀ ನೀ ಪದ ನೀ ಪದ ನೀ ಸಾ 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 ನೀ ದ ಸಾ ನೀ ದ ಪ ಪ ನೀ ದ ಪ ನೀ ದ ಪ ಮ ಮ ದ ಪ ಮ ದ ಪ ಮ ಗ ಗ ಪ ಮ ಗ ಪ ಮ ಗ ರೀ ರೀ ಮ ಗ ರೀ ಮ ಗ ರೀ ಸ ಸ. ಈಗ ಮೂರನೇ ಕಾಲ ಹೇಳೋಣ. ಸರಿ ಗ ಮ ಮ ರಿ ಗ ಮ ರಿ ಗ ಮ ಪ ಪ ಗ ಮ ಪ ಗ ಮ ಪ ದ ದ ಮ ಪ ದ ಮ ಪ ದ ನೀ ನೀ ಪದ ನೀ ಪದ ನೀ ಸ ಸ ಸಾ ನೀ ದ ಪ ಪ ನೀ ದ ಪ ನೀ ದ ಪ ಮ ಮ ದ ಪ ಮ ದ ಪ ಮ ಗ ಗ ಪ ಮ ಗ ಪ ಮ ಗ ರೀ ರೀ ಮ ಗ ರೀ ಮ ಗ ರೀ ಸ ಸ ಸರಿ ಗ ಮ ಮ ರಿ ಗ ಮ ರಿ ಗ ಮ ಪ ಪ ಗ ಮ ಪ ಗ ಮ ಪ ದ ದ ಮ ಪ ದ ಮ ಪ ದ ನೀ ನೀ ಪದ ನೀ ಪದ ನೀ ಸ ಸ ಸಾ ನೀ ದ ಪ ಪ ನೀ ದ ಪ ನೀ ದ ಪ ಮ ಮ ದ ಪ ಮ ದ ಪ ಮ ಗ ಗ ಪ ಮ ಗ ಪ ಮ ಗ ರೀ ರೀ ಮ ಗ ರೀ ಮ ಗ ರೀ ಸ ಸ. ಈಗ ಒಂದೇ ಆವರ್ತದಲ್ಲಿ 3 ಕಾಲಗಳನ್ನ ಹೇಳೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸರಿ ಗ ಸರಿ ಗ ಮ ಮ ರಿ ಗ ಮ ರಿ ಗ ಮ ಪ ಪ ಗ ಮ ಪ ಗ ಮ ಪ ದ ದ ಮ ಪ ದ ಮ ಪ ದ ನೀ ನೀ ಪದ ನೀ ಪದ ನೀ ಸಾ 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 ನೀ ದ ಪ ಪ ನೀ ದ ಪ ನೀ ದ ಪ ಮ ಮ ದ ಪ ಮ ದ ಪ ಮ ಗ ಗ ಪ ಮ ಗ ಪ ಮ ಗ ರೀ ರೀ ಮ ಗ ರೀ ಮ ಗ ರೀ ಸ ಸ. ಇಲ್ಲಿಗೆ ಇವತ್ತಿನ ಪಾಠ ಖಂಡಜಾತಿ ಅಟತಾಳ ಮುಕ್ತಾಯ ಆಯಿತು. ಇನ್ನು ಅಲಂಕಾರದ ಕೊನೆಯ ತಾಳ ಏಕತಾಳ, ಸಂಕೀರ್ಣ ಜಾತಿ ಏಕತಾಳ, ಅದನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. ನಮಸ್ಕಾರ.